ಕುಂಭ ರಾಶಿಯವರಿಗೆ ನಮಸ್ಕಾರ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ನೀವು ಎಚ್ಚರಿಕೆಯಿಂದ ಆಲಿಸಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ನಿಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಏಕೆಂದರೆ ನೀವು ಈಗ ನೋಡಿಕೊಳ್ಳುತ್ತಿರುವ ಚಿಹ್ನೆಗಳು ಸಾಮಾನ್ಯವಲ್ಲ. ನಿಮ್ಮ ಸಂತೋಷವನ್ನು ನೋಡಿ ಅಸೂಹೆ ಪಡುವ ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಿದ, ನಿಮ್ಮ ಯಶಸ್ಸನ್ನು ತಡೆಯಲು ಪ್ರಯತ್ನಿಸಿದ ಮತ್ತು ವಿಶೇಷವಾಗಿ ತನ್ನ ಸ್ವಂತ ಕರ್ಮವು ಅವನನ್ನು ಎದುರಿಸಲಿದೆ ಎಂದು ತಿಳಿದಿಲ್ಲದ ವ್ಯಕ್ತಿಗೆ ಇದು ಸಮಯ. ಆದ್ದರಿಂದ ಈ ಪೂರ್ಣ ಕಥೆಯನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಇದು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವ ಸಮಯ. ರಹಸ್ಯವು ಬಹಿರಂಗಗೊಳ್ಳಲಿದೆ. ಹೌದು ಸ್ನೇಹಿತರೆ, ಇದು ಸಾಮಾನ್ಯ ಸಮಯವಲ್ಲ. ಯಾರಿಗೂ ಹಾನಿ ಮಾಡದೆ ತಮ್ಮ ಸ್ವಂತ ಕಾರ್ಯಗಳಲ್ಲಿ ನಂಬಿಕೆ ಇಟ್ಟವರಿಗೆ, ಆದರೆ ಅವರು ಮೋಸ ಹೋಗಿದ್ದಾರೆ, ಅವಮಾನಕ್ಕೊಳಗಾಗಿದ್ದಾರೆ ಮತ್ತು ದ್ರೋಹ ಮಾಡಿದ್ದಾರೆ. ಇದು ವಿಶೇಷ ಸಮಯ. ಇದು ನಿಮಗೆ ಎಂದಾದರೂ ಸಂಭವಿಸಿದರೆ ನೀವು ಈಗ ಇದನ್ನು ಕೇಳಿಕೊಳ್ಳುತ್ತಿರುವುದು ಕಾಕತಾಳೀಯವಲ್ಲ. ದೇವರು ಯಾವುದೇ ಕಾರಣವಿಲ್ಲದೆ ಯಾರಿಗೂ ಯಾವುದೇ ಚಿಹ್ನೆಗಳನ್ನು ತೋರಿಸುವುದಿಲ್ಲ. ನೀವು ಪಡೆಯುತ್ತಿರುವ ಚಿಹ್ನೆಗಳು ಕಾಲಚಕ್ರವು ತುಂಬಾ ವೇಗವಾಗಿ ತಿರುಗುತ್ತಿದೆ ಎಂದು ಹೇಳುತ್ತಿದೆ. ಆದರೆ ಒಂದು ನಿಮಿಷ ನಿರೀಕ್ಷಿಸಿ. ನಾನು ಈಗ ನಿಮಗೆ ಹೇಳುತ್ತಿರುವುದು ಸಂಪೂರ್ಣ ಕಥೆಯಲ್ಲ, ಏಕೆಂದರೆ ನಿಜವಾದ ಚಿಹ್ನೆಗಳು ಶೀಘ್ರದಲ್ಲೇ ಬರುತ್ತವೆ. ಆ ಚಿಹ್ನೆಯು ಮುಂಬರುವ ದಿನಗಳಲ್ಲಿ ನಿಮ್ಮ ಅದೃಷ್ಟ ಎಷ್ಟು ಎತ್ತರಕ್ಕೆ ತಲುಪುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಒಂದು ಕ್ಷಣವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಲು ಪ್ರಾರಂಭಿಸಿದಾಗ ಇದ್ದಕ್ಕಿದ್ದಂತೆ ಅಡೆತಡೆಗಳು ಬರುತ್ತವೆ. ನಿಮ್ಮ ಯೋಜನೆಗಳನ್ನು ಯಾರೋ ಹಾಳು ಮಾಡುತ್ತಿದ್ದಾರೆ ಎಂದು ನಿಮಗೆ ಆಗಾಗ್ಗೆ ಭಾವಿಸಿರಬಹುದು. ಯಾರೋ ನಿಮ್ಮ ಕಠಿಣ ಪರಿಶ್ರಮವನ್ನು ಗೇಲಿ ಮಾಡುತ್ತಿದ್ದಾರೆ. ನಿಮ್ಮ ಬೆನ್ನ ಹಿಂದೆ ಯಾರೋ ನಿಮ್ಮ ಹೃದಯವನ್ನು ಮುರಿಯುವ ವಿಷಯಗಳನ್ನು ಹೇಳುತ್ತಿದ್ದಾರೆ. ಆದರೆ ಈಗ ಗ್ರಹಗಳ ಚಲನೆಗಳು ಬೇರೆಯದೇ ಕಥೆಯನ್ನು ಹೇಳುತ್ತಿವೆ. ಈಗ ಅಂತಹ ಯೋಗವು ರೂಪುಗೊಳ್ಳುತ್ತಿದೆ. ಒಬ್ಬ ಮೋಸಗಾರ ತನ್ನದೇ ಆದ ಬಲೆಗೆ ಸಿಲುಕಿಕೊಳ್ಳಲಿದ್ದಾನೆ. ನೆನಪಿಡಿ, ಇದು ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸುವುದರ ಬಗ್ಗೆ ಅಲ್ಲ. ಇದು ಕೇವಲ ಕರ್ತ ಫಲಗಳ ಬಗ್ಗೆ. ಬಿತ್ತಿದ್ದನ್ನು ಕೊಯ್ಯುವ ಸಮಯ ನಿಧಾನವಾಗಿ ಸಮೀಪಿಸುತ್ತಿದೆ. ತಾಳ್ಮೆ ಮತ್ತು ಭಕ್ತಿ. ನೀವು ಇಲ್ಲಿಯವರೆಗೆ ಇದನ್ನು ಕೇಳಿದರೆ ಒಮ್ಮೆಯಾದರೂ ನಿಮ್ಮ ಮನಸ್ಸಿನಲ್ಲಿ ಜೈ ಶ್ರೀರಾಮ್ ಮತ್ತು ಜೈ ಹನುಮಾನ್ ಎಂದು ಜಪಿಸಲು ಮರೆಯಬೇಡಿ. ಏಕೆಂದರೆ ದೇವರ ಹೆಸರನ್ನು ಜಪಿಸುವುದರಿಂದ ಮನಸ್ಸಿಗೆ ಶಕ್ತಿ ಸಿಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಈಗ ಕೆಲವರಿಗೆ ಮಾತ್ರ ಅರ್ಥವಾಗುವ ವಿಷಯವನ್ನು ಕೇಳಿ. ಕೆಲವೊಮ್ಮೆ ದೇವರು ನಿಮಗೆ ತಕ್ಷಣ ನ್ಯಾಯ ನೀಡುವುದಿಲ್ಲ. ಅವನು ಮೊದಲು ನಿಮಗೆ ತಾಳ್ಮೆ ನೀಡುತ್ತಾನೆ. ಹೌದು ಸ್ನೇಹಿತರೆ, ಆ ಸಮಯ ನಿಧಾನವಾಗಿ ನಿಮ್ಮ ಜೀವನವನ್ನು ಸಮೀಪಿಸುತ್ತಿರುವಂತೆ ತೋರುತ್ತಿದೆ. ಆದರೆ ಒಂದು ದೊಡ್ಡ ನಿಗೂಢತೆ ಉಳಿದಿದೆ. ನೆನಪಿಡಿ, ನೀವು ಇತ್ತೀಚೆಗೆ ಯಾವುದೇ ಕಾರಣವಿಲ್ಲದೆ ಆತಂಕಕ್ಕೊಳಗಾಗಿದ್ದೀರಾ. ರಾತ್ರಿಯಲ್ಲಿ ನೀವು ಇದ್ದಕ್ಕಿದ್ದಂತೆ ಎಚ್ಚರಗೊಂಡಿದ್ದೀರಾ. ನಿಮ್ಮ ಹಿಂದಿನ ಯಾರನ್ನಾದರೂ ಪದೇ ಪದೇ ನೆನಪಿಸಿಕೊಂಡಿದ್ದೀರಾ. ಹಾಗಿದ್ದರೆ ಅದನ್ನು ಕಾಕತಾಳೀಯವೆಂದು ತೆಗೆದುಕೊಳ್ಳಬೇಡಿ. ಕೆಲವೊಮ್ಮೆ ವಿಶ್ವವು ಮುಂಬರುವ ಬದಲಾವಣೆಯನ್ನು ಸೂಚಿಸುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಮುಂದಿನ ಕೆಲವು ದಿನಗಳವರೆಗೆ ಯಾರನ್ನೋ ಕುರುಡನಾಗಿ ನಂಬಬೇಡಿ. ಏಕೆಂದರೆ ನಿಮ್ಮ ಸುತ್ತಲೂ ಹೊರಗೆ ನಗುತ್ತಿರುವ ಜನರು ಇರಬಹುದು, ಆದರೆ ನಿಮ್ಮ ಆಂತರಿಕ ಬೆಳವಣಿಗೆಯಿಂದ ಅವರು ತೊಂದರೆಗೊಳಗಾಗುತ್ತಾರೆ. ನೀವು ಇರುವ ಸ್ಥಳದಲ್ಲೇ ಇರಬೇಕೆಂದು ಅವರು ಬಯಸುತ್ತಾರೆ, ಆದರೆ ಈಗ ಅವರ ಆಸೆ ಈಡೇರಿಲ್ಲ. ಬದಲಾವಣೆಯ ಚಿಹ್ನೆಗಳು ಈಗ ಅನಿರೀಕ್ಷಿತವಾದುದನ್ನು ಆಲಿಸಿ. ನೀವು ದೀರ್ಘಕಾಲದಿಂದ ಮಾತನಾಡದ ಯಾರೊಬ್ಬರಿಂದ ನಿಮಗೆ ಇದ್ದಕ್ಕಿದ್ದಂತೆ ಸುದ್ದಿ ಬರಬಹುದು. ಮೊದಲಿಗೆ ಇದು ಸಾಮಾನ್ಯ ಎಂದು ನೀವು ಭಾವಿಸುತ್ತೀರಿ, ಆದರೆ ನಂತರ ಈ ಘಟನೆಯೇ ಭವಿಷ್ಯದಲ್ಲಿ ನಿಮಗೆ ಒಂದು ಪ್ರಮುಖ ಅವಕಾಶವಾಗಲಿದೆ ಎಂದು ನೀವು ಅರಿತುಕೊಳ್ಳುತ್ತೀರಿ. ಕಳೆದ ಕೆಲವು ದಿನಗಳಲ್ಲಿ ಸಣ್ಣ ಸಮಸ್ಯೆಗಳು ಒಂದೇ ಬಾರಿಗೆ ಬರುತ್ತಿರುವುದನ್ನು ನೀವು ಗಮನಿಸುತ್ತಿದ್ದೀರಿ. ಕೆಲವೊಮ್ಮೆ ಹಣ ಬರುವುದನ್ನು ನಿಲ್ಲಿಸಿದೆ. ಕೆಲವೊಮ್ಮೆ ವಿಷಯಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿವೆ. ಕೆಲವೊಮ್ಮೆ ನಿಮ್ಮ ಮನಸ್ಸು ಗೊಂದಲದಲ್ಲಿರುತ್ತದೆ. ನಿಮ್ಮ ಅದೃಷ್ಟ ದುರ್ಬಲವಾಗಿರುವುದರಿಂದ ನಿಮ್ಮ ಮನಸ್ಸು ಅಸಮಾಧಾನಗೊಳಗಾಗುವುದಿಲ್ಲ. ಕೆಲವೊಮ್ಮೆ ಜೀವನವು ದೊಡ್ಡ ಯಶಸ್ಸನ್ನು ಸಾಧಿಸುವ ಮೊದಲು ಹಳೆಯ ಹೊರೆಗಳನ್ನು ತೆಗೆದುಹಾಕುತ್ತದೆ. ಅದಕ್ಕಾಗಿಯೇ ಈ ಸಮಯವನ್ನು ಬಹಳ ನಿರ್ಣಾಯಕವೆಂದು ಪರಿಗಣಿಸಲಾಗುತ್ತದೆ. ನೀವು ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಎಂದು ನೀವು ಭಾವಿಸಿದ್ದೀರಿ. ನಿಮ್ಮ ಹೃದಯದಲ್ಲಿ ದೇವರನ್ನು ನೆನಪಿಸಿ. ನೀವು ಇನ್ನು ಈ ಕುಟುಂಬವನ್ನು ಸೇರಿಲ್ಲದಿದ್ದರೆ ದಯವಿಟ್ಟು ಇದನ್ನು ಪ್ರೀತಿಯಿಂದ ಲೈಕ್ ಮಾಡಿ, ಚಂದಾದಾರರಾಗಿ ಮತ್ತು ಕಾಮೆಂಟ್ಗಳಲ್ಲಿ ನಿಮ್ಮ ಪ್ರತಿಕ್ರಿಯೆಗಳನ್ನು ನೀಡಿ. ನಿಮ್ಮ ಸಣ್ಣ ಪ್ರೋತ್ಸಾಹವು ನಿಮಗೆ ಅಂತಹ ಸಕಾರಾತ್ಮಕ ಸಂದೇಶಗಳನ್ನು ತರಲು ನಮಗೆ ಸಹಾಯ ಮಾಡುತ್ತದೆ. ಸ್ಫೂರ್ತಿದಾಯಕ ಆರ್ಥಿಕ ಪರಿಸ್ಥಿತಿ ಮತ್ತು ಉದ್ಯೋಗ ಆದರೆ ನಿರೀಕ್ಷಿಸಿ. ಇನ್ನು ದೊಡ್ಡ ಸೂಚನೆ ಬಂದಿಲ್ಲ. ಮೊದಲಿಗೆ ಗೊಂದಲಮಯವಾಗಿ ಕಾಣುವ ಆರ್ಥಿಕ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಉದ್ಭವಿಸಲಿದೆ
ಮತ್ತೆ ಏನೋ ನಿಂತು ಹೋಗಿದೆ ಎಂದು ನೀವು ಭಾವಿಸಿರಬಹುದು. ಆದರೆ ವಾಸ್ತವ ಇದಕ್ಕೆ ವಿರುದ್ಧವಾಗಿದೆ. ಅದೇ ನಿಲ್ಲಿಸಿದ್ದ ಕೆಲಸವು ಭವಿಷ್ಯದಲ್ಲಿ ನಿಮಗೆ ಲಾಭದ ದೊಡ್ಡ ಬಾಗಿಲನ್ನು ತೆರೆಯಬಹುದು. ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅವರು ಭರವಸೆಯನ್ನು ತ್ಯಜಿಸಿದ ಅವಕಾಶ ಇದ್ದಕ್ಕಿದ್ದಂತೆ ಸಿಗಬಹುದು. ವ್ಯಾಪಾರ ಮಾಡುವವರು ಹಳೆಯ ಸಂಪರ್ಕಗಳ ಮೂಲಕ ಲಾಭ ಪಡೆಯಬಹುದು. ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ. ಈಗ ತಾಳ್ಮೆ ನಿಮ್ಮದು. ಅತ್ಯಂತ ದೊಡ್ಡ ಶಕ್ತಿ ಈಗ ಪ್ರೀತಿಯನ್ನು ಆಲಿಸಿ. ನೀವು ಯಾರೊಂದಿಗಾದರೂ ನಿಜವಾದ ಭಾವನೆಗಳನ್ನು ಹೊಂದಿದ್ದರೆ ಮತ್ತು ನಿಮ್ಮ ನಡುವಿನ ಅಂತರವು ಹೆಚ್ಚುತ್ತಲೇ ಇದ್ದರೆ ಆ ಅಂತರವು ಹೆಚ್ಚು ಕಾಲ ಉಳಿಯುವುದಿಲ್ಲ. ದೀರ್ಘಕಾಲದಿಂದ ಕಳೆದು ಹೋದ ಭಾವನೆಗಳನ್ನು ಪುನರ್ಜೀವಿಸುಗೊಳಿಸುವ ಸಂಭಾಷಣೆ ನಡೆಯಲಿದೆ. ಅದ್ಯಾಗೋ ಯಾರನ್ನಾದರೂ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದರೆ ಆ ವ್ಯಕ್ತಿಯು ತನ್ನ ಕಾರ್ಯಗಳಿಗೆ ವಿಷಾದಿಸಲು ಪ್ರಾರಂಭಿಸುತ್ತಾನೆ. ಮತ್ತು ಈಗ ನೀವು ಕಾಯುತ್ತಿದ್ದ ಕ್ಷಣ ಬಂದಿದೆ. ಶತ್ರುಗಳ ಲಂಕ ಸುಟ್ಟು ಹೋಗುತ್ತಿದೆ. ಆದರೆ ಆ ವ್ಯಕ್ತಿಯನ್ನು ಸೋಲಿಸಲಾಗುತ್ತದೆ ಎಂದು ಇದರ ಅರ್ಥವಲ್ಲ. ಇದರರ್ಥ ನಿಮ್ಮ ಕಡೆಗೆ ಇರುವ ಸುಳ್ಳುಗಳು, ವಂಚನೆ, ಅಸೂಯೆ ಮತ್ತು ನಕಾರಾತ್ಮಕ ಆಲೋಚನೆಗಳು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ನಿಮ್ಮನ್ನು ಅಚ್ಚರಿಗೊಳಿಸಲು ಏನನ್ನು ಮಾಡದೆಯೇ ನೀವು ಈ ಚಿಹ್ನೆಗಳನ್ನು ನೋಡುತ್ತೀರಿ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಈ ಸಮಯದಲ್ಲಿ ನಿಮ್ಮ ಪ್ರತಿಯೊಂದು ಯೋಜನೆಯನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಏಕೆಂದರೆ ಯಶಸ್ಸು ಮೌನದಿಂದ ಹುಟ್ಟುತ್ತದೆ, ಶಬ್ದದಿಂದಲ್ಲ. ನೀವು ಇಲ್ಲಿಯವರೆಗೆ ಪೂರ್ಣ ಭಕ್ತಿಯಿಂದ ಕೇಳುತ್ತಿದ್ದರೆ ಮತ್ತೊಮ್ಮೆ ಜೈ ಶ್ರೀರಾಮ್, ಜೈ ಹನುಮಾನ್ ಎಂದು ಹೇಳಲು ಮರೆಯಬೇಡಿ. ಏಕೆಂದರೆ ಹೊರಬರುವ ಚಿಹ್ನೆಗಳು ಎಲ್ಲರ ಜೀವನದಲ್ಲಿ ಬರುವುದಿಲ್ಲ. ಎಚ್ಚರಿಕೆ ಮತ್ತು ತೀರ್ಮಾನ. ಈಗ ಎಚ್ಚರಿಕೆಯಿಂದ ಆಲಿಸಿ. ಮುಂದಿನ ಕೆಲವು ರಾತ್ರಿಗಳಲ್ಲಿ ಒಂದು ಸಣ್ಣ ಘಟನೆ ಸಂಭವಿಸಬಹುದು. ನೀವು ಅನಿರೀಕ್ಷಿತವಾಗಿ ಸಂದೇಶವನ್ನು ಸ್ವೀಕರಿಸಬಹುದು. ನಿಮಗೆ ಹಳೆಯದು ವಸ್ತು ಕಾಣಿಸಬಹುದು. ಕನಸು ಮತ್ತೆ ಮತ್ತೆ ಬರಬಹುದು. ಜನರು ಇವುಗಳನ್ನು ಸಾಮಾನ್ಯವೆಂದು ತಳ್ಳಿ ಹಾಕುತ್ತಾರೆ. ಆದರೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೋಡಲಿರುವವರಿಗೆ ಈ ಸಣ್ಣ ಘಟನೆಗಳು ಭವಿಷ್ಯದ ಬಾಗಿಲುಗಳನ್ನು ತೆರೆಯುತ್ತವೆ. ಈಗ ನಾನು ನಿಮಗೆ ಒಂದು ಚಿಹ್ನೆಯ ಬಗ್ಗೆ ಹೇಳಲಿದ್ದೇನೆ. ನೀವು ಅದನ್ನು ಗುರುತಿಸಿದರೆ ಅದು ನಿಮ್ಮನ್ನು ಆಗಾಗ್ಗೆ ಸಹಿತ ಅಪಾಯದಿಂದ ರಕ್ಷಿಸುತ್ತದೆ. ಕತ್ತಲಾದ ನಂತರ ಈ ಚಿಹ್ನೆ ಹೆಚ್ಚು ಸ್ಪಷ್ಟವಾಗುತ್ತದೆ ಎಂಬುದನ್ನು ನೆನಪಿಡಿ. ಕೆಲವರು ಮಾತ್ರ ಅದನ್ನು ಗುರುತಿಸುತ್ತಾರೆ. ಇಡೀ ಕಥೆಯಲ್ಲಿ ಇದ್ದಕ್ಕಿದ್ದಂತೆ ಹೊಸ ತಿರುವು ಪಡೆಯುವ ರಹಸ್ಯ ಇದು. ಹೌದು ಸ್ನೇಹಿತರೆ, ಈ ರಹಸ್ಯವನ್ನು ಎಚ್ಚರಿಕೆಯಿಂದ ಆಲಿಸಿ. ಏಕೆಂದರೆ ಇಲ್ಲಿಯೇ ಅನೇಕರು ದೊಡ್ಡ ತಪ್ಪು ಮಾಡುತ್ತಾರೆ. ವಿಧಿ ತಿರುವು ಪಡೆಯುತ್ತಿರುವಾಗ ಜೀವನವು ಆರಂಭದಲ್ಲಿ ಜಟಿಲವಾಗಿದೆ ಎಂದು ತೋರುತ್ತದೆ. ನಿಮ್ಮ ಹಾದಿಯಲ್ಲಿ ಏನೂ ಸರಿಯಿಲ್ಲ, ನಡೆಯುತ್ತಿಲ್ಲ ಎಂದು ನೀವು ಭಾವಿಸಬಹುದು. ಆದರೆ ಸತ್ಯವೆಂದರೆ ದೇವರು ನಿಮಗಾಗಿ ಒಂದು ಮಾರ್ಗವನ್ನು ಸೃಷ್ಟಿಸುತ್ತಿದ್ದಾನೆ. ಆ ಸಮಯದಲ್ಲಿ ನಿಮ್ಮ ಕಣ್ಣುಗಳು ನೋಡುವುದಿಲ್ಲ. ಅದಕ್ಕಾಗಿಯೇ ನಾನು ನಿಮ್ಮನ್ನು ಮತ್ತೆ ಮತ್ತೆ ಕೇಳುತ್ತಿದ್ದೇನೆ. ಏಕೆಂದರೆ ನಿಮ್ಮ ಸುತ್ತಲಿನ ಪರಿಸರವು ಸಾಮಾನ್ಯವಾಗಿಲ್ಲ. ಯಾರೋ ಒಬ್ಬರು ನಿರಂತರವಾಗಿ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ. ಅವರು ನಿಮ್ಮ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿದ್ದಾರೆ. ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ನೀವು ಮುಂದೆ ಸಾಗುತ್ತಿದ್ದೀರಿ. ಹೀಗೆ ಮುಂದುವರೆದರೆ ನಿಮ್ಮ ಗುರುತನ್ನು ಕಳೆದುಕೊಳ್ಳುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ನಿರ್ಧಾರ ಇನ್ನು ಮುಂದೆ ತನ್ನ ಕೈಯಲ್ಲಿಲ್ಲ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಲು ವಿಫಲನಾಗುತ್ತಾನೆ. ಸಮಯ ನಿಮ್ಮ ಕೈಯಲ್ಲಿದೆ. ನೆನಪಿಡಿ, ಸಮಯ ತನ್ನ ಹಾದಿಯನ್ನು ಹಿಡಿದಾಗ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಕೂಡ ತನ್ನ ಸ್ವಂತ ಕಾರ್ಯಗಳಿಂದ ವಿನಮ್ರನಾಗುತ್ತಾನೆ. ಆದರೆ ನಿರೀಕ್ಷಿಸಿ, ನಾನು ಹೇಳುತ್ತಿರುವುದನ್ನು ನೀವು ಮೊದಲ ಬಾರಿಗೆ ಕೇಳುತ್ತಿರಬಹುದು. ಕೆಲವೊಮ್ಮೆ ಶತ್ರು ಬಹಿರಂಗವಾಗಿ ಇರುವುದಿಲ್ಲ. ಕೆಲವೊಮ್ಮೆ ಅವನು ನಗುತ್ತಿರುವ ಮುಖದ ಹಿಂದೆ ಅಡಗಿರುತ್ತಾನೆ. ಅವನು ನಿಮ್ಮನ್ನು ಹೊಗಳುತ್ತಾನೆ. ಅವನು ನಿಮ್ಮೊಂದಿಗೆ ಕುಳಿತು ನಿಮ್ಮ ಯೋಜನೆಗಳ ಬಗ್ಗೆ ಕೇಳುತ್ತಾನೆ. ಆದರೆ ಒಳಗೆ ಅವನು ಯಾವಾಗಲೂ ನೀವು ಕೆಲಸ ಮಾಡುವುದನ್ನು ನಿಲ್ಲಿಸಬೇಕೆಂದು ಬಯಸುತ್ತಾನೆ. ಕಳೆದ ಕೆಲವು ದಿನಗಳಿಂದ ಯಾರಾದರೂ ನಿಮ್ಮ ಯೋಜನೆಗಳ ಬಗ್ಗೆ ಪದೇ ಪದೇ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಸ್ವಲ್ಪ ಜಾಗರೂಕರಾಗಿರಿ. ನಿಮ್ಮ ಮೌನವು ಈಗ ದೊಡ್ಡ ಶಕ್ತಿಯಾಗಿರುವುದರಿಂದ ಎಲ್ಲರಿಗೂ ಎಲ್ಲವನ್ನು ಹೇಳುವ ಅಗತ್ಯವಿಲ್ಲ. ಈಗ ನಿನ್ನನ್ನು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಯಾವುದೇ ಕಾರಣವಿಲ್ಲದೆ ದೊಡ್ಡದೇನೋ ಸಂಭವಿಸಲಿದೆ ಎಂದು ನೀವು ಭಾವಿಸುತ್ತಿದ್ದೀರಾ? ಉತ್ತರ ಹೌದು ಎಂದಾದರೆ ಆ ಭಾವನೆ ವ್ಯರ್ಥವಲ್ಲ. ದೇವರು ಮೊದಲು ಮನಸ್ಸಿಗೆ ಸಂಕೇತಗಳನ್ನು ನೀಡುತ್ತಾನೆ. ಆಗ ಮಾತ್ರ ಅವನು ಸಂದರ್ಭಗಳನ್ನು ಬದಲಾಯಿಸುತ್ತಾನೆ. ಆದರೆ ನಿಜವಾದ ಬದಲಾವಣೆ ಯಾವಾಗ ಪ್ರಾರಂಭವಾಗುತ್ತದೆ? ಇದು ಈಗ ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆ. ಆದ್ದರಿಂದ ಬಿಟ್ಟು ಆಲಿಸಿ. ಮುಂಬರುವ ಕೆಲವು ರಾತ್ರಿಗಳಲ್ಲಿ ನಿಮಗೆ ಒಂದಲ್ಲ ಒಂದು ರೂಪದಲ್ಲಿ ಚಿಹ್ನೆ ಸಿಗುತ್ತದೆ. ಈ ಚಿಹ್ನೆಯು ಒಬ್ಬ ವ್ಯಕ್ತಿಯ ಮೂಲಕ ಬರಬಹುದು. ಇದು ಸುದ್ದಿಯ ರೂಪದಲ್ಲಿರಬಹುದು ಅಥವಾ ಇತರರು ಕುಲಕ್ಷಕವೆಂದು ತಳ್ಳಿ ಹಾಕಬಹುದಾದ ಘಟನೆಯಾಗಿರಬಹುದು. ಆದರೆ ಹಾಗೆ ಮಾಡಬೇಡಿ, ಏಕೆಂದರೆ ಈ ಸಣ್ಣ ಘಟನೆಯು ಭವಿಷ್ಯದಲ್ಲಿ ದೊಡ್ಡ ಪರಿಣಾಮಗಳನ್ನು ತೊರೆಯುತ್ತದೆ.
ನೀವು ಪೂರ್ಣ ಭಕ್ತಿಯಿಂದ ಕೇಳುತ್ತಿದ್ದರೆ ನಿಮ್ಮ ಹೃದಯದಲ್ಲಿ ಒಮ್ಮೆ ಜೈ ಶ್ರೀರಾಮ್ ಮತ್ತು ಜೈ ಹನುಮಾನ್ ಎಂದು ಹೇಳಲು ಮರೆಯಬೇಡಿ. ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ. ಆರ್ಥಿಕ ಲಾಭಗಳು ಮತ್ತು ಶತ್ರುನಾಶ. ಈಗ ಹಣದ ಬಗ್ಗೆ ಮಾತನಾಡೋಣ. ಹೌದು ಸ್ನೇಹಿತರೆ, ಸಿಲುಕಿಕೊಂಡ ಹಣ ನಿಧಾನವಾಗಿ ವೇಗವನ್ನು ಪಡೆಯುತ್ತಿದೆ. ಹಲವು ದಿನಗಳಿಂದ ಸ್ಥಗಿತಗೊಂಡಿರುವ ಹಣವು ನಿಮಗೆ ಬರುವ ಸಾಧ್ಯತೆ ಇದೆ, ಆದರೆ ಅದರೊಂದಿಗೆ ಪರೀಕ್ಷೆಯೂ ಇರುತ್ತದೆ. ನಿಮ್ಮ ಮುಂದೆ ಎರಡು ಮಾರ್ಗಗಳಿವೆ. ಒಂದು ಮಾರ್ಗವು ತ್ವರಿತ ಲಾಭವನ್ನು ತರುತ್ತದೆ, ಇನ್ನೊಂದು ತಾಳ್ಮೆಯ ಅಗತ್ಯವಿರುತ್ತದೆ. ಅನೇಕರು ಮೊದಲ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ ಮತ್ತು ನಂತರ ವಿಷಾದಿಸುತ್ತಾರೆ. ಆದರೆ ನೀವು ತಾಳ್ಮೆಯನ್ನು ಆರಿಸಿಕೊಂಡರೆ ನಿಮಗಾಗಿ ಕಾಯುತ್ತಿರುವ ಪ್ರಯೋಜನಗಳು ನೀವು ಊಹಿಸಿದ್ದಕ್ಕಿಂತ ಹೆಚ್ಚಾಗಿರಬಹುದು. ಈಗ ಅನೇಕರು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ವಿಷಯಕ್ಕಾಗಿ ಕಾಯುತ್ತಿದ್ದಾರೆ. ಮುಖ್ಯ ವಿಷಯವೆಂದರೆ ನೀವು ಕೆಲಸದಲ್ಲಿದ್ದರೆ ನಿಮ್ಮ ಕೆಲಸದ ಬಗ್ಗೆ ಒಂದು ಸುದ್ದಿ ನೀವು ಎಂದಿಗೂ ನಿರೀಕ್ಷಿಸದ ಜನರಿಗೆ ತಲುಪಬಹುದು. ನೀವು ವ್ಯವಹಾರದಲ್ಲಿದ್ದರೆ ಹಳೆಯ ಕ್ಲೈಂಟ್ ಅಥವಾ ಹಳೆಯ ಪರಿಚಯಸ್ಥರು ಇದ್ದಕ್ಕಿದ್ದಂತೆ ಮತ್ತೆ ಸಂಪರ್ಕ ಸಾಧಿಸಬಹುದು. ಆದರೆ ಇಲ್ಲಿಯೂ ಒಂದು ಎಚ್ಚರಿಕೆ ಇದೆ. ನಿಮ್ಮ ಯಶಸ್ಸಿನ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳಲು ತುಂಬಾ ಆತುರ ಪಡಬೇಡಿ, ಏಕೆಂದರೆ ನೀವು ಇತರರನ್ನು ಸಂತೋಷವಾಗಿರಿಸುವುದನ್ನು ನೋಡಲು ಇಷ್ಟಪಡುವುದಿಲ್ಲ. ಆದ್ದರಿಂದ ನಿಮ್ಮ ಜೀವನವನ್ನು ಪ್ರೀತಿಸಿ. ನೀವು ಯಾರೊಂದಿಗಾದರೂ ನಿಜವಾದ ಭಾವನೆಗಳನ್ನು ಹೊಂದಿದ್ದರೆ ಮತ್ತು ನಿಮ್ಮ ನಡುವಿನ ಅಂತರವು ಬೆಳೆಯುತ್ತಿದ್ದರೆ ಆ ಅಂತರವು ಹೆಚ್ಚು ಕಾಲ ಉಳಿಯುವುದಿಲ್ಲ. ದೀರ್ಘಕಾಲ ನಿಗ್ರಹಿಸಲಾದ ಭಾವನೆಗಳನ್ನು ಮತ್ತೆ ಹುಟ್ಟುಹಾಕಲು ಮುಕ್ತರಾಗುವುದು ಮುಖ್ಯ. ಒಂದು ಸಂಭಾಷಣೆ ನಡೆಯಲಿದೆ, ಆದರೆ ಯಾರಾದರೂ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದರೆ ಆ ವ್ಯಕ್ತಿಯು ತನ್ನ ಕಾರ್ಯಗಳಿಗೆ ವಿಷಾದಿಸಲು ಪ್ರಾರಂಭಿಸುತ್ತಾನೆ. ಮತ್ತು ಈಗ ನೀವು ಕಾಯುತ್ತಿದ್ದ ಕ್ಷಣ ಬಂದಿದೆ. ಶತ್ರುಗಳ ಲಂಕ ಸುಟ್ಟು ಹೋಗಲಿದೆ. ಆದರೆ ಇದರರ್ಥ ಆ ವ್ಯಕ್ತಿಯು ಸೋಲುತ್ತಾನೆ ಎಂದಲ್ಲ. ಇದರರ್ಥ ನಿಮ್ಮ ವಿರುದ್ಧದ ಸುಳ್ಳು, ವಂಚನೆ, ಅಸೂಯೆ ಮತ್ತು ನಕಾರಾತ್ಮಕ ಆಲೋಚನೆಗಳು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ನಿಮಗೆ ಆಶ್ಚರ್ಯವಾಗುವಂತೆ ಏನನ್ನು ಮಾಡದೆಯೇ ನೀವು ಈ ಚಿಹ್ನೆಗಳನ್ನು ನೋಡುತ್ತೀರಿ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಈ ಸಮಯದಲ್ಲಿ ನಿಮ್ಮ ಪ್ರತಿಯೊಂದು ಯೋಜನೆಯನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ, ಏಕೆಂದರೆ ಯಶಸ್ಸು ಮೌನದಿಂದ ಹುಟ್ಟುತ್ತದೆ, ಧ್ವನಿಯಿಂದಲ್ಲ. ನೀವು ಇಲ್ಲಿಯವರೆಗೆ ಪೂರ್ಣ ಭಕ್ತಿಯಿಂದ ಕೇಳುತ್ತಿದ್ದರೆ ಮತ್ತೊಮ್ಮೆ ಜೈ ಶ್ರೀರಾಮ್ ಮತ್ತು ಜೈ ಹನುಮಾನ್ ಎಂದು ಹೇಳಲು ಮರೆಯಬೇಡಿ, ಏಕೆಂದರೆ ಹೊರಬರಲಿರುವ ಚಿಹ್ನೆಗಳು ಎಲ್ಲರ ಜೀವನದಲ್ಲಿ ಬರುವುದಿಲ್ಲ. ಕಾಲ ಬದಲಾದಾಗ ಜನರ ಮುಖಗಳು ಸಹ ಬದಲಾಗುತ್ತವೆ. ಮತ್ತು ಈಗ ನಾನು ನಿಮಗೆ ಒಂದು ಸುಳಿವು ನೀಡಲಿದ್ದೇನೆ. ನೀವು ಅದನ್ನು ಗುರುತಿಸಿದರೆ ನೀವು ಅನೇಕ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಬಹುದು. ನೀವು ಒಂದೇ ವಿಷಯವನ್ನು ವಿಭಿನ್ನ ಜನರಿಂದ ಸತತವಾಗಿ 2 ಅಥವಾ 3 ದಿನಗಳವರೆಗೆ ಕೇಳಿದರೆ, ಅಥವಾ ನೀವು ಒಂದೇ ಹೆಸರನ್ನು ಪದೇ ಪದೇ ಕೇಳಿದರೆ, ಅಥವಾ ನಿಮ್ಮ ಮನಸ್ಸು ಯಾವುದೇ ಕಾರಣವಿಲ್ಲದೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗಲು ಕೇಳಿದರೆ, ಆಗ ಲಕ್ಷಿಸಬೇಡಿ. ಪ್ರತಿಯೊಂದು ಸಲಹೆಯು ಮೂಢನಂಬಿಕೆಯಲ್ಲ. ಕೆಲವು ಸಲಹೆಗಳು ಅನುಭವ ಮತ್ತು ಸಮಯದ ಭಾಷೆ. ಇನ್ನು ಈ ಕುಟುಂಬಕ್ಕೆ ಸೇರಿದ್ದೇ ದಯವಿಟ್ಟು ಇದನ್ನು ಪ್ರೀತಿಯಿಂದ ಲೈಕ್ ಮಾಡಿ, ಚಂದಾದಾರರಾಗಿ ಮತ್ತು ನಿಮ್ಮ ಭಾವನೆಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ನಿಮ್ಮ ನಂಬಿಕೆಯೇ ನಮ್ಮ ದೊಡ್ಡ ಶಕ್ತಿ. ಆದರೆ ನಿರೀಕ್ಷಿಸಿ, ನೀವು ಇಲ್ಲಿಯವರೆಗೆ ಕೇಳುತ್ತಿರುವ ಸಂಪೂರ್ಣ ಕಥೆಯಲ್ಲ, ಏಕೆಂದರೆ ಇದು ರಾತ್ರಿ ಒಂದು ರಹಸ್ಯ ಬಹಿರಂಗಗೊಳ್ಳಲಿದೆ. ಅದು ಒಮ್ಮೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಲು ತಪ್ಪನ್ನು ಮಾಡಿದ ವ್ಯಕ್ತಿಗೆ ನೇರವಾಗಿ ಸಂಬಂಧಿಸಿದೆ. ಅವರು ಇನ್ನು ಗೆಲ್ಲುತ್ತಿದ್ದಾರೆ ಎಂದು ನಂಬುತ್ತಾರೆ, ಆದರೆ ಅವರು ತನ್ನ ಸುತ್ತಲೂ ನಿರ್ಮಿಸಿಕೊಂಡಿರುವ ಗೋಡೆಗಳು ಈಗಾಗಲೇ ಕುಸಿದಿವೆ. ಅವು ಯಾವುವು ಎಂಬುದು ಅವನಿಗೆ ತಿಳಿದಿಲ್ಲ. ಮತ್ತು ಯಾವುದೇ ಪ್ರಯತ್ನವಿಲ್ಲದೆ ನಿಮ್ಮ ಮನಸ್ಸಿನಲ್ಲಿದ್ದ ಒಂದೇ ಒಂದು ಆಲೋಚನೆಯ ಬಗ್ಗೆ ನೀವು ಸುದ್ದಿ ಕೇಳಿದಾಗ ಅದು ಒಂದು ದೊಡ್ಡ ಆಶ್ಚರ್ಯ. ವಾಸ್ತವವಾಗಿ ಸಮಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆದರೆ ಈ ಸುದ್ದಿ ಎಲ್ಲಿಂದ ಬರುತ್ತದೆ, ಅದು ಯಾರಿಂದ ಬರುತ್ತದೆ, ಮತ್ತು ಈ ಘಟನೆಯು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ಏಕೆ ಆಗಲಿದೆ. ಕತೆ ಇಲ್ಲಿ ಇದ್ದಕ್ಕಿದ್ದಂತೆ ಆಳಕ್ಕೆ ತಿರುಗುತ್ತದೆ, ಏಕೆಂದರೆ ಕೆಲವೇ ಜನರು ಹೊರಹೊಮ್ಮಲಿರುವ ಚಿಹ್ನೆಗಳನ್ನು ಗುರುತಿಸುತ್ತಾರೆ. ಮತ್ತು ಈ ಚಿಹ್ನೆಗಳು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾರೋ ಇರುವಂತಾರೆಂದು ನಿಮಗೆ ತಿಳಿಯುತ್ತದೆ. ಯಾರು ಶಾಶ್ವತವಾಗಿ ಹೋಗುತ್ತಾರೆ. ನಿರ್ಧರಿಸಿ ತೀರ್ಮಾನ. ಮತ್ತು ಧನ್ಯವಾದಗಳು ಸ್ನೇಹಿತರೆ. ಈ ವಿಶೇಷ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಜೀವನದ ಪ್ರತಿ ಹಂತದಲ್ಲೂ ತಾಳ್ಮೆ ಮತ್ತು ದೇವರ ಮೇಲಿನ ನಂಬಿಕೆ ನಮ್ಮನ್ನು ರಕ್ಷಿಸುತ್ತದೆ. ಇಂದಿನಿಂದ ನಿಮ್ಮ ಮೌನವು ನಿಮ್ಮ ಗೆಲುವಿನ ಅಸ್ತ್ರವಾಗಬೇಕು. ಶತ್ರುಗಳ ತಂತ್ರಗಳು ತಾವಾಗಿಯೇ ನಾಶವಾಗುತ್ತದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಮತ್ತು ಇದನ್ನು ಪ್ರೀತಿ ಪಾತ್ರರೊಂದಿಗೆ, ವಿಶೇಷವಾಗಿ ಕುಂಭರಾಶಿಯ ಚಿಹ್ನೆಯಲ್ಲಿ ಜನಿಸಿದವರಿಗೆ ಹಂಚಿಕೊಳ್ಳಿ. ಇಂತಹ ನಿಖರವಾದ ಜಾತಕ ಫಲಿತಾಂಶಗಳು, ಆಧ್ಯಾತ್ಮಿಕ ವಿಷಯಗಳು ಮತ್ತು ಜೀವನ ಮಾರ್ಗದರ್ಶನಕ್ಕಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಮರೆಯಬೇಡಿ, ನಿಮ್ಮ ಭಕ್ತಿಯ ಸಂಕೇತವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಜೈ ಶ್ರೀರಾಮ್ ಅಥವಾ ಜೈ ಹನುಮಾನ್ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಲು ಮರೆಯದಿರಿ.
ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನಷ್ಟು ಆಸಕ್ತಿದಾಯಕ ಮತ್ತು ಪ್ರಮುಖ ಮಾಹಿತಿಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿರಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಕಾಳಜಿ ವಹಿಸಿ.